ಧ್ವನಿಸುರುಳಿ 2 ತ್ರಿರತ್ನ. ಬುದ್ಧ, ಧಮ್ಮ ಹಾಗೂ ಸಂಘವನ್ನು ತ್ರಿರತ್ನವೆಂದು ಕರೆಯುತ್ತಾರೆ, ಏಕೆಂದರೆ ಅವುಗಳ ಅನುಪಮ ಪರಿಶುದ್ಧತೆಯಿಂದಾಗಿ ಬೌದ್ಧರಿಗೆ ಲೋಕದಲ್ಲೇ ಇವು ಅತ್ಯಮೂಲ್ಯ ವಿಷಯಗಳಾಗಿವೆ. ಈ ತ್ರಿರತ್ನದಿಂದಲೇ ತಿಸರಣವು ರೂಪುಗೊಂಡಿದೆ. ಬೌದ್ಧರಿಗೆ ತಿಸರಣವು ಬುದ್ಧರ ಚಿಂತನೆಯಂತೆಯೇ ಹಾಗೂ ಅವರ ಜೀವನದಂತೆಯೇ ಮುಖ್ಯವಾಗಿದ್ದು, ಒಪ್ಪಿಗೆ ಅಥವಾ ಪುನರ್ ದೃಢೀಕೃತ ಸ್ವೀಕಾರವಾಗಿದೆ. ಆಗ ಅವರಿಂದ ಹೊಮ್ಮಿದ ಪಾಳಿಯ ಆ ವಾಕ್ಯಗಳೇ ಇಂದಿಗೂ ತಿಸರಣಕ್ಕೆ ಬಳಸಲಾಗುತ್ತಿದೆ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ನಾನು ಬುದ್ಧರಲ್ಲಿ ಆಶ್ರಯವನ್ನು ಪಡೆಯುತ್ತೇನೆ, ನಾನು ಧಮ್ಮದಲ್ಲಿ ಆಶ್ರಯವನ್ನು ಪಡೆಯುತ್ತೇನೆ, ನಾನು ಸಂಘದಲ್ಲಿ ಆಶ್ರಯವನ್ನು ಪಡೆಯುತ್ತೇನೆ. ಈ ಸೂತ್ರವನ್ನು 3 ಬಾರಿ ಪಠಿಸುವ ಸರಳ ಕ್ರಿಯೆಯಿಂದಲೇ ವ್ಯಕ್ತಿಯು ತಾನಾಗಿಯೇ ಬೌದ್ಧನಾಗುತ್ತಾನೆ. ಅದರ ಅರ್ಥವೇನೆಂದರೆ, ವ್ಯಕ್ತಿಯು ಬೋಧಿಯನ್ನು ಪಡೆಯುವ ಸಲುವಾಗಿ ಪರಿಶ್ರಮಕ್ಕೆ ಸಿದ್ಧರಾಗಿ ಕಾರ್ಯವನ್ನು ಆರಂಭಿಸಿದ್ದಾರೆ ಎಂದರ್ಥ. ಬೌದ್ಧ ಧಮ್ಮವು ಮತಧರ್ಮವಲ್ಲ, ಅಥವಾ ನಂಬಿಕೆಯ ವ್ಯವಸ್ಥೆಯಲ್ಲ, ಅಥವಾ ವಿಧಿ ಸಂಸ್ಕಾರವಲ್ಲ. ಇದನ್ನು ಸರಳವಾಗಿ ಹೇಳುವುದಾದರೆ, ಇಲ್ಲಿನ ಈಗಿನ ಸುಖದ ಮಾರ್ಗವಾಗಿದೆ ಹಾಗೂ ಪರಮಾರ್ಥಿಕವಾಗಿ ಬೋಧಿಯ, ಜ್ಞಾನೋದಯದ ಹಾಗೂ ದುಃಖ ವಿಮುಕ್ತಿಯ ಮಾರ್ಗವಾಗಿದೆ. ಬುದ್ಧಂ ಶರಣಂ ಗಚ್ಛಾಮಿ ಇದೊಂದು ಸ್ವಇಚ್ಛೆಯ ಕ್ರಿಯೆಯಾಗಿದೆ, ಆದರೆ ಉದಾತ್ತವಾದ ಆಧ್ಯಾತ್ಮಿಕ ಬದ್ಧತೆಯೂ ಆಗಿರುತ್ತದೆ. ಬುದ್ಧಂ ಶರಣಂ ಗಚ್ಛಾಮಿ ಎನ್ನುವುದು ಅಶಿಕ್ಷಿತ ಮನಸ್ಸಿಗೆ ಜ್ಞಾನಪ್ರಾಪ್ತಿಯ ಆಕಾಂಕ್ಷೆಯನ್ನು ತರಿಸುತ್ತದೆ ಹಾಗೂ ಜೀವನದ ಸಮಗ್ರ ದಿಕ್ಕನ್ನೇ ಬದಲಾಯಿಸುತ್ತದೆ. ಬಹಳಷ್ಟು ಜನರು ಜೀವನದ ಸಂಘರ್ಷದ ಕತ್ತಲೆಯಲ್ಲೇ ಕಳೆದು ಹೋಗಿದ್ದಾರೆ. ಅಂಥವರಿಗೆಲ್ಲ ಬುದ್ಧ ಶರಣಗಚ್ಛಾಮಿಯು ಜಾಗ್ರತೆ ಮೂಡಿಸಿ ಆಧ್ಯಾತ್ಮಿಕ ಸಫಲತೆಯ ಬೆಳಕಿನ ಎತ್ತರಕ್ಕೇರಿಸುತ್ತದೆ, ಹಾಗೆಯೇ ಪ್ರಾಪಂಚಿಕತೆಯಲ್ಲೂ ಉನ್ನತಿಗೇರಿಸುವುದು. ಬುದ್ಧಂ ಶರಣಂಗಚ್ಛಾಮಿಯ ಅರ್ಥವೇನೆಂದರೆ, ಇಲ್ಲಿನ ಹಾಗೂ ಈಗಿನ ಜೀವನದ ನಿರ್ದಿಷ್ಟ ಉತ್ತಮ ಪ್ರಗತಿ ಎಂದಾಗುತ್ತದೆ. ಧಮ್ಮದ ಅರ್ಥವೇನೆಂದರೆ, ಸತ್ಯ ಹಾಗೂ ಮಾರ್ಗವೆಂದಾಗುತ್ತದೆ. ಬುದ್ಧರಿಂದ ಬೋಧಿಸಲ್ಪಟ್ಟ ಮಾರ್ಗವಾಗಿದೆ. ಈ ಧಮ್ಮದ ಪಾಲನೆಯಿಂದಾಗಿ ವ್ಯಕ್ತಿಯು ಜೀವನದ ಪ್ರತಿಯೊಂದರಲ್ಲಿ ಸೌಹಾರ್ದಯುತವಾಗಿ ಸಮತೋಲಿತವಾಗಿ ಜೀವಿಸುತ್ತಾನೆ. ಯಾವಾಗ ಜೀವನದಲ್ಲಿ ಸಾಮರಸ್ಯವಿರುವುದೋ ಆಗ ಯಾವ ಬಗೆಯ ಸಂಘರ್ಷವಾಗಲಿ ಮತ್ತು ಜಂಜಾಟವಾಗಲಿ ಇರುವುದಿಲ್ಲ. ಧಮ್ಮವು ಬುದ್ಧರ ಆಧ್ಯಾತ್ಮದ ಸಾನ್ನಿಧ್ಯತೆಯ ಅನುಭೂತಿಯಾಗಿದೆ. ಹೀಗಾಗಿ ಎಲ್ಲಿಯವರೆಗೆ ಈ ಧಮ್ಮದ ಅಥವಾ ಸತ್ಯದ ಪಥವು ಇರುವುದೋ ಅಲ್ಲಿಯವರೆಗೆ ಬುದ್ಧರು ಎಂದೆಂದೂ ಅಜರಾಮರವಾಗಿಯೇ ಇರುತ್ತಾರೆ. ಸಂಘವೆಂದರೆ ಈ ಮೇಲಿನ ಧಮ್ಮದ ಅನುಸರಣೆಯಿಂದಾಗಿ ಜ್ಞಾನಪ್ರಾಪ್ತಿ ಗಳಿಸಿದವರು ಎಂದಾಗುತ್ತದೆ. ಪ್ರತಿಯೊಬ್ಬರಿಗೂ ಹಾಗೂ ಎಲ್ಲರಿಗೂ ಉನ್ನತ ಆನಂದ, ಉನ್ನತ ಸುಖ, ಪ್ರಜ್ಞೆ ಹಾಗೂ ಸಂಬೋಧಿಯ ಅನುಭವವು ಇದ್ದೇ ಇರುತ್ತದೆ. ಆದರೆ ವ್ಯಕ್ತಿಯು ಅದಕ್ಕಾಗಿ ಪರಿಶ್ರಮಿಸಬೇಕು. ಬುದ್ಧರೇ ಹೇಳುವಂತೆ ಅವರು ಕೇವಲ ಮಾರ್ಗದರ್ಶಕರಾಗಿದ್ದಾರೆ, ಆದರೆ ಪ್ರತಿಯೊಬ್ಬರೂ ತಾವಾಗಿಯೇ ಈ ಮಹೋನ್ನತ ಗುರಿಗೆ ಪರಿಶ್ರಮ ಪಡಬೇಕಾಗಿದೆ. ಅಸಂಖ್ಯಾತ ಜನರು ಈ ಶ್ರೇಷ್ಠ ಮಾರ್ಗದಲ್ಲಿ ಕ್ರಮಿಸಿ ಸತ್ಯದ ಸಾಕ್ಷಾತ್ಕಾರ ಸಾಧಿಸಿದ್ದಾರೆ. ಅದೊಂದು ಎಲ್ಲ ಸದ್ಗುಣಗಳನ್ನು ಒಳಗೊಂಡಂತಹ ಪರಿಪೂರ್ಣ ಸ್ಥಿತಿಯಾಗಿದೆ. ಬುದ್ಧರು ಯಾರು ಎಂಬುದನ್ನು ಹೀಗೆ ವಿವರಿಸಬಹುದು. ಅವರು ಅರಹಂತರು, ಅಂದರೆ ಪೂರ್ಣ ಪರಿಶುದ್ಧರು. ಸಮ್ಮ ಸಂಬುದ್ಧರು, ಅಂದರೆ ತಾವಾಗಿಯೇ ಪರಿಪೂರ್ಣವಾಗಿ
ಜ್ಞಾನೋದಯ ಪ್ರಾಪ್ತಿ ಮಾಡಿಕೊಂಡಿರುವವರು. ವಿದ್ಯಾಚರಣ ಸಂಪನ್ನೋ ಅಂದರೆ ವಿದ್ಯೆ ಹಾಗೂ ಶೀಲದ ಆಚರಣೆಯ ಸಂಪನ್ನರು. ಸುಗತರು ಅಂದರೆ ಪರಮ ಉದಾತ್ತರು. ಲೋಕವಿದೋ ಅಂದರೆ ಎಲ್ಲ ಲೋಕಗಳನ್ನು ಬಲ್ಲವರು. ಅನುತ್ತರೋ ಪುರಿಸಧಮ್ಮ ಸಾರಥಿ ಅಂದರೆ ಸರಿಸಾಟಿಯಿಲ್ಲದ ಗುರುಗಳು. ಸತ್ತ ದೇವ ಮನುಸ್ಸಾನಂಗ್ ಅಂದರೆ ದಿವ್ಯ ಜೀವಿಗಳಿಗೆ ಹಾಗೂ ಮಾನವರಿಗೆ ಗುರುಗಳು. ಬುದ್ಧರು ಸ್ವಯಂ ಜ್ಞಾನೋದಯ ಪಡೆದವರು. ಭಗವಾನರು ಎಂದರೆ ಶ್ರೇಷ್ಠ ಮಂಗಳಕರವಾದುದನ್ನು ನೀಡುವವರು. ಈ ಪರಿಶುದ್ಧ ಧಮ್ಮವು ಹೀಗಿರುತ್ತದೆ. ಈ ಧಮ್ಮವು ಭಗವಾನರಿಂದ ಸುವಿಸ್ತರವಾಗಿ ವಿವರಿಸಲ್ಪಟ್ಟಿದೆ. ಈ ಧಮ್ಮವನ್ನು ಇಲ್ಲಿಯೇ ಈಗಲೇ ಅನುಭವಿಸಬಹುದು. ಈ ಧಮ್ಮವು ಕಾಲಾತೀತ ಸಂದೇಶವಷ್ಟೇ ಅಲ್ಲದೆ ಕಾಲ ವಿಳಂಬವಿಲ್ಲದೆ ಫಲಕಾರಿಯಾಗಿದೆ. ಈ ಧಮ್ಮವು ಪರೀಕ್ಷಿಸಲು ಹಾಗೂ ಸ್ವ ಅನುಭೂತಿ ಹೊಂದಲು ಆಹ್ವಾನಿಸುತ್ತದೆ. ಈ ಧಮ್ಮವು ಕೇವಲ ಉನ್ನತಗಾಮಿಯಾಗಿದೆ. ಜ್ಞಾನಿಯಾದ ಪ್ರತಿಯೊಬ್ಬರೂ ಅನುಭವಿಸಲ್ಪಡಬಹುದಾಗಿದೆ. ನಿಜವಾಗಿಯೂ ಪರಿಪಕ್ವ ಮನಸ್ಸನ್ನು ಹೊಂದಿರುವ ಹಾಗೂ ಪ್ರಜ್ಞಾಶೀಲರಾದ ವ್ಯಕ್ತಿಗಳನ್ನು ಹುಡುಕುವುದು ಕಷ್ಟಕರವಾಗಿದೆ. ಪ್ರಜ್ಞಾಶೀಲರು ವ್ಯಕ್ತಿಗಳೇ ಬೋಧಿಯ ಉನ್ನತ ಸುಖವನ್ನು ಅನುಭವಿಸುತ್ತಾರೆ. ಅವರೇ ಸಂಘವಾಗಿದ್ದಾರೆ. ಅಂಥವರೇ ಬುದ್ಧರ ಜ್ಞಾನೋದಯ ಹೊಂದಿದ ಪವಿತ್ರ ಸಂಘವಾಗಿದ್ದಾರೆ. ಅವರ ಗುಣಗಳೇನೆಂದರೆ, ಭಗವಾನರ ಶ್ರಾವಕ ಸಂಘವು ಒಳ್ಳೆಯ ದಾರಿಯಲ್ಲಿ ಹೋಗುತ್ತಿದೆ. ಭಗವಾನರ ಶ್ರಾವಕ ಸಂಘವು ರುಜುವಿನ ದಾರಿಯಲ್ಲಿ ಹೋಗುತ್ತಿದೆ. ಭಗವಾನರ ಶ್ರಾವಕ ಸಂಘವು ನ್ಯಾಯವಾದ ದಾರಿಯಲ್ಲಿ ಹೋಗುತ್ತಿದೆ. ಭಗವಾನರ ಶ್ರಾವಕ ಸಂಘವು ಸಮಂಜಸವಾದ ದಾರಿಯಲ್ಲಿ ಹೋಗುತ್ತಿದೆ. ಆದ್ದರಿಂದಲೇ ಅವರು ದಾನ, ಆತಿಥ್ಯಕ್ಕೆ, ಗೌರವಕ್ಕೆ, ವಂದನೆಗೆ ಅರ್ಹರಾಗಿದ್ದಾರೆ. ಸಂಘವು ಅನುತ್ತರವಾದ ಪುಣ್ಯಕ್ಷೇತ್ರವಾಗಿದ್ದಾರೆ. ಭಗವಾನರ ಮಹೋನ್ನತ ಮಾರ್ಗಕ್ಕೆ ಮಾರ್ಗದರ್ಶಕರು ಹಾಗೂ ಸ್ಫೂರ್ತಿದಾಯಕರೂ ಆಗಿದ್ದಾರೆ. ಸಾಧು